ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನನ್ನೆಲ್ಲ ಆತ್ಮೀಯರಿಗೆ ನಾನು ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈ ದಿವಸ ನಾನು ಆರಿಸಿಕೊಂಡ ದೇವರ ವಾಕ್ಯದ ಭಾಗ, ದೇವಜನರು ಲೋಕದ ಬಲವಾದ ಶೋಧನೆ ಅಂದರೆ ಒತ್ತಡದಿಂದ ಹೇಗೆ ಜಯಿಸಬಹುದು. ನಾವು ಸರಿಯಾಗಿ ವಾಕ್ಯದ ಮೂಲಕ ನಾವು ಕಲಿಯೋಣ, ತಿಳಿದುಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಕೆಟ್ಟವರೆಂದು ನಿಂದಿಸುತ್ತಾರೋ ಆ ನಿಮ್ಮ ವಿಷಯದಲ್ಲಿ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ದರ್ಶಿಸುವ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಜೀವ ಸ್ವರೂಪನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಿನ ವಾಕ್ಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು, ಸಂತೈಸು, ಆಧರಿಸು. ಲೋಕದಲ್ಲಿ ಬರುವ ಒತ್ತಡಗಳು, ಲೋಕದಲ್ಲಿ ಬರುವ ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ ಅದನ್ನು ಹೇಗೆ ನಾವು ಎದುರಿಸಬಹುದಂತ ವಾಕ್ಯದ ಮೂಲಕ ನಮಗೆ ತಿಳಿಸು. ನಿಮ್ಮ ಮಕ್ಕಳೆಲ್ಲರನ್ನು ಆಶೀರ್ವದಿಸು. ಪರಿಶುದ್ಧಾತ್ಮನೇ, ನಿಮ್ಮ ವಾಕ್ಯವನ್ನು ನಮಗೆ ದಯಪಾಲಿಸು. ನಾವು ನಿನ್ನನ್ನು ಮಹಿಮೆಪಡಿಸಲಿಕ್ಕಾಗುವಂತೆ ನಮ್ಮ ನಡೆಸು. ನಿನ್ನ ಸೇವಕನಾದನ್ನು ಉಪಯೋಗಿಸು. ನೀನು ಮಾತ್ರ ಮಹಿಮೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಕರ್ತನಲ್ಲಿ ನನ್ನ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರವಾಸಿಗಳು, ಸೇವಕರು, ಪತಿ ಪತ್ನಿಯರು ನಡೆಯಬೇಕಾದ ರೀತಿಯ ಬಗ್ಗೆ ಅಪೊಸ್ತಲನಾದ ಪೇತ್ರನು ಇಲ್ಲಿ ಪೊಂತ್ಯ, ಗಲಾತ್ಯ ಮತ್ತು ಆಸ್ಯ, ಬಿಥೂನ್ಯ ಇವೆಲ್ಲ ಚದರಿ ಹೋದ ದೇವ ಭಕ್ತರಿಗೆ ಬರೆದ ಪತ್ರಿಕೆಯಾಗಿದೆ. ಇಲ್ಲಿ ಪೇತ್ರನು ತಿಳಿಸುವಂಥದ್ದು, ನಮ್ಮ ಜೀವಿತವು ಈ ಲೋಕಕ್ಕೆ ಸೀಮಿತವಾದದ್ದು ಅಲ್ಲ. ನಾವೆಲ್ಲರೂ ತಿರುಗಿ ಹುಟ್ಟಿದವರು, ಅಂದರೆ ಹೊಸದಾಗಿ ನಾವು ಹುಟ್ಟಿದವರು. ನಮ್ಮ ಜೀವಿತವು ಈ ಲೋಕದವರ ಹಾಗೆ ಕಾಣುವಂತೆ ನಾವು ನಿರೀಕ್ಷಿಸಬಾರದು. ಬೈಬಲ್ ನಮಗೆ ಕಲಿಸುವಂಥದ್ದು, ನಮ್ಮ ಶರೀರ ಮತ್ತು ಆತ್ಮಕ್ಕೆ ಯಾವಾಗಲೂ ವಿರೋಧವಿದೆ. ಯಾಕೆಂದರೆ ನಮ್ಮ ಶರೀರ ದೇವರನ್ನು ಮೆಚ್ಚಿಸಲು ಅದಿಷ್ಟಪಡುವುದಿಲ್ಲ. ಯಾಕೆಂದರೆ ಈ ಶರೀರದಲ್ಲಿ ಪಾಪ ಬಿದ್ದ ಕಾರಣ ಈ ಶರೀರಕ್ಕೆ ಒಂದಿಷ್ಟು ಮರಣ ಇದೆ. ಆಗಿರುವಾಗ ನೋಡಿ, ಯಾವಾಗಲೂ ನಮ್ಮ ಆತ್ಮ ಮತ್ತು ಶರೀರಕ್ಕೆ ಯಾವಾಗಲೂ ಒಂದಕ್ಕೊಂದು ವಿರೋಧ ಇದೆ ಅಂತ ನಾವು ಬೈಬಲಲ್ಲಿ ಕಲಿಯುತ್ತೇವೆ. ಬೈಬಲಲ್ಲಿ ನಾವು ನೋಡ್ತೇವೆ, ಯೇಸು ಹೇಳಿದ ಮಾತು, ನನ್ನ ಪ್ರಾಣ ದೇವರನ್ನು ಮೆಚ್ಚಿಸ್ತಾ ಇದೆ, ಆದರೆ ನನ್ನ ಶರೀರ ಅದನ್ನು ಕೇಳುವುದಿಲ್ಲ ಅಂತ ನಾವು ನೋಡುತ್ತೇವೆ. ಆಗಿರುವಾಗ ಪ್ರಿಯರೇ, ನಮ್ಮ ಶರೀರ ಯಾವಾಗಲೂ ದೇವರಿಗೆ ಅವಿಧೇಯರಾಗಿ, ದೇವರಿಗೆ ವಿರೋಧವಾಗಿ ಪಾಪ ಮಾಡಲು ಪ್ರೇರೇಪಿಸುತ್ತದೆ. ಆದರೆ ಆತ್ಮನು ದೇವರ ನೀತಿಯಲ್ಲಿ ಜೀವಿಸಬೇಕೆಂದು ನಮಗೆ ಕಲಿಸುವಂಥದ್ದು ಬೈಬಲನ್ನು ನೋಡ್ತೇವೆ. ಅದಕ್ಕಾಗಿ ಅಪೊಸ್ತಲನಾದ ಪೇತ್ರನು ಹೇಳ್ತಾನಂದರೆ, ಅತಿ ಪ್ರಿಯರಂದರೆ ಇದು ಲೋಕದವರಿಗೆ ಹೇಳುವಂಥದ್ದು ಅಲ್ಲ. ಅತಿ ಪ್ರಿಯರಂದರೆ ದೇವರ ಮಕ್ಕಳಿಗೆ, ಪರಿಶುದ್ಧರಿಗೆ, ದೇವರ ಭಕ್ತರಿಗೆ ಇಲ್ಲಿ ಹೇಳಿದ ಮಾತು. ಯಾಕೆಂದರೆ ನಾವು ಪ್ರವಾಸಿಗಳು, ನಾವು ಪರದೇಶದವರು, ನಾವು ಪರಲೋಕ ರಾಜ್ಯಕ್ಕೆ ಸೇರಿದವರು. ಹಾಗಿರುವಾಗ ಲೋಕದಲ್ಲಿ ನಾವು ಇದ್ದೇವೆ. ಲೋಕದಲ್ಲಿ ದೇವರು ನಮಗೆ ಕೆಲವು ವರ್ಷಗಳನ್ನು ನಮ್ಮ ಲೋಕದಲ್ಲಿ ಜೀವಿತವನ್ನು ಕೊಟ್ಟಿದ್ದಾನೆ. ಲೋಕದಲ್ಲಿ ಇರುವ ತನಕ ನಾವು ಶಾರೀರಿಕವಾಗಿ, ಅಂದರೆ ಪಾಪದಲ್ಲಿ ನಾವು ಜೀವಿಸಬಾರದು ಮತ್ತು ಅನ್ಯರ ಹಾಗೆ ನಾವು ಜೀವಿಸಬಾರದು. ಅನ್ಯರ ಮಧ್ಯದಲ್ಲಿ ನಾವು ಸಾಕ್ಷಿಯಾಗಿರಬೇಕೆಂದು ಬೈಬಲ್ ನಮಗೆ ಕಲಿಸ್ತದೆ. ಪೇತ್ರನು ಹೇಳ್ತಾನೆ, ಈ ಲೋಕವು
ನಮ್ಮ ಮನೆ ಅಲ್ಲ. ಕ್ರಿಸ್ತನನ್ನು ಹೇಗೆ ಲೋಕದವರು ತಿರಸ್ಕರಿಸಿದರೋ ಹಾಗೆ ನಮ್ಮನ್ನು, ನಮ್ಮ ನಂಬಿಕೆಯನ್ನು ತಿರಸ್ಕರಿಸುತ್ತಾರಂತ ನಾವು 1 ಪೇತ್ರ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ಬೋದು. ದೇವರ ವಾಕ್ಯ ಇರ್ತದೆ. ಹಾಗಿರುವಾಗ ನೋಡಿ, ಈಗ 1 ಪೇತ್ರ 1ನೇ ಅಧ್ಯಾಯ 14ನೇ ವಚನ ಹೀಗೆ ಇರ್ತದೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳು ಅನುಸರಿಸಿ ನಡೆದಂತೆ ಇನ್ನು ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ನೀವು ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿದ್ರಿ. ಯಾಕೆಂದರೆ ನಾನು ಪರಿಶುದ್ಧನಾಗಿರುವುದರಿಂದ ಈ ಪರಿಶುದ್ಧರಾಗಬೇಕೆಂದು ಬರೆದಿದ್ದೆಲ್ಲ. ದೇವರ ವಾಕ್ಯ ಹೀಗಿರ್ತದೆ ನೋಡಿ. ಪೇತ್ರನು ಸ್ಪಷ್ಟವಾಗಿ ಇಲ್ಲಿ ಪರಿಶುದ್ಧರಿಗೆ ಬಂದ ಪತ್ರಿಕೆ, ನೀವು ಮುಂಚೆ ಅಜ್ಞಾನಿಗಳು ಅಂದರೆ ದೇವರ ಬಗ್ಗೆ ತಿಳಿಯದವರು ನಾವಾಗಿದ್ದೇವೆ. ನಾವು ನಿಜವಾಗಿ ದೇವರ ಒಂದು ಜ್ಞಾನ ಇಲ್ಲದವರಾಗಿದ್ದೆವು. ದೇವರು ಯಾರು, ಆತನು ಹೇಗಿದ್ದಾನೆ, ಆತನ ಗುಣಲಕ್ಷಣಗಳೇನು, ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು ಅಂತ ನಮಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ. ನಾವು ಅಜ್ಞಾನಿಗಳು. ನಾವು ದೇವರ ಅಲ್ಲದ ವಿಷಯಗಳನ್ನು ನಾವು ಆರಾಧಿಸುತ್ತಿದ್ದವರು. ಹಾಗಿರುವಾಗ ನಾವು ಶಾರೀರಿಕವಾಗಿ ನಾವು ಲೌಕಿಕ ಜನರಾಗಿ ಜೀವಿಸಿದ್ದವರು. ಅದಕ್ಕೆ ಪೇತ್ರನಿರ್ತಾನೆ, ಇನ್ನು ಹಾಗೆ ನೀವು ನಡೆಯಬಾರದು. ಯಾಕೆ ನಮ್ಮನ್ನು ಕರೆದಾತನು ಆತನು ಪರಿಶುದ್ಧನಾಗಿದ್ದಾನೆ. ಆಗಿರುವಾಗ ನಾವು ಒಬ್ಬರಿಗೊಬ್ಬರು ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ನಮ್ಮೆಲ್ಲ ನಡವಳಿಕೆಯಲ್ಲಿ ಅಂದರೆ ದೇವರು ಎಷ್ಟು ವರ್ಷ ನಮಗೆ ಲೋಕದಲ್ಲಿ ಜೀವಿತ ಕೊಟ್ಟಿದ್ದಾನೆ, ನಾವು ಎಲ್ಲ ನಡವಳಿಕೆಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವನ ಮಾಡಬೇಕು. ನಾವು ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂದು ಇಲ್ಲಿ ಅಪೊಸ್ತಲನಾದ ಪೇತ್ರನು ಭಕ್ತರಿಗೆ ತಿಳಿಸುವನಾಗಿದ್ದಾನೆ. ಅದೇ ಪ್ರಕಾರ 1 ಥೆಸಲೋನಿಕ 1ನೇ ಅಧ್ಯಾಯ 6ನೇ ವಚನ ಹೀಗೆ ಇರ್ತದೆ. 1 ಥೆಸಲೋನಿಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಬೈಬಲನ್ನು ನಾವು ತೆರೆಯೋಣ ನೋಡಿ. ಅಪೊಸ್ತಲನಾದ ಪೌಲನು ಥೆಸಲೋನಿಕದಲ್ಲಿರುವ ವಿಶ್ವಾಸಿಗಳಿಗೆ ತಿಳಿಸ್ತಾನೆ, ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನನ್ನು ಅನುಸರಿಸುವರಾಗಿದ್ದೀರಿ. ನೋಡಿ ಪ್ರಿಯರೇ, ಅಪೊಸ್ತಲ ಪೌಲನು ಥೆಸಲೋನಿಕದವರ ಬಗ್ಗೆ, ಕ್ರೈಸ್ತ ಸಾಕ್ಷಿಯ ಬಗ್ಗೆ ಅಲ್ಲಿ ಅವರನ್ನು ಹೊಗಳುವಂಥದ್ದು ನಾವು ನೋಡ್ತೇವೆ. ಉದಾಹರಣೆಗೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಪೌಲನ ಕೃತಜ್ಞತ ಸ್ತುತಿ. ಪೌಲನಲ್ಲಿ ಹೇಳ್ತಾನೆ, ನಮ್ಮ ಪ್ರಾರ್ಥನೆಗಳಲ್ಲಿ ನಿಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಾವು ಯಾವಾಗಲೂ ನಿಮ್ಮೆಲ್ಲರ ವಿಷಯವಾಗಿ ದೇವರಿಗೆ ಕೃತಜ್ಞತ ಸ್ತುತಿ ಸಲ್ಲಿಸುತ್ತೇವೆ. ಯಾಕೆಂದರೆ ಅಲ್ಲಿ ಪೌಲನು ಅವರ ಕ್ರೈಸ್ತ ಸಾಕ್ಷಿಯ ಬಗ್ಗೆ ತಿಳಿಸ್ತಾನೆ. ಯಾಕೆಂದರೆ ಅವರ ನಂಬಿಕೆ, ಅವರಲ್ಲಿರುವ ಪ್ರೀತಿ, ಅವರಲ್ಲಿರುವ ಪ್ರಯಾಸ, ಅವರ ನಿರೀಕ್ಷೆ, ಅಂದರೆ ಸುವಾರ್ತೆ ನಿಮಿತ್ತ ಥೆಸಲೋನಿಕದಲ್ಲಿರುವ ಕ್ರೈಸ್ತರು ಸುವಾರ್ತೆ ನಿಮಿತ್ತ ಬಹಳ ಹಿಂಸೆಯನ್ನು ಅವರು ಅನುಭವಿಸಿದ್ದಾರೆ. ಅವರು ಕಷ್ಟಗಳ ಮಧ್ಯದಲ್ಲಿ ಅವರು ಆನಂದ ಕೂಡ ಇದೆ ಅಂತ ಅವರು ಸರಿಯಾಗಿ ಪೌಲನ ಮೂಲಕ ತಿಳಿದುಕೊಂಡಿದ್ದಾರೆ. ಅದು ಬೈಬಲ್ ನಮಗೆ ತಿಳಿಸ್ತಾರೆ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ, ಹಿಂಸೆಗಳು ಬರುವಾಗ ನಾವು ತುಂಬ ದುಃಖದಲ್ಲಿ, ಚಿಂತೆಯಲ್ಲಿ, ನಿರಾಶೆಯಲ್ಲಿ ನಾವು ಇರ್ತೇವೆ. ಆದರೆ ಬೈಬಲ್ ಇರ್ತದೆ, ಕ್ರಿಸ್ತನ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ನಮ್ಮ ಕಷ್ಟಗಳು, ಹಿಂಸೆಗಳು ಬರುವಾಗ ಮುಂದೆ ನಮಗೆ ಅಲ್ಲಿ ಆನಂದ ಇದೆ, ಮುಂದೆ ನಮಗೆ ಸಂತೋಷ ಇದೆ ಅಂತ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ನೋಡಿ, ಕ್ರೈಸ್ತರಾಗಿ ನಾವು ಕಷ್ಟ ಹಿಂಸೆಗಳು ಬರುವುದನ್ನು ಅದನ್ನು ನಿರೀಕ್ಷಿಸಬೇಕು. ಯಾಕೆಂದರೆ ಎಲ್ಲವನ್ನು ದೇವರು ನಿಯಂತ್ರಿಸುತ್ತಾನೆ. ಆತನು ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಜ್ಞಾನಿಯಾಗಿದ್ದಾನೆ. ಎಲ್ಲವೂ ಆತನ ಕೈಯಲ್ಲಿ ಇದೆ. ಎಲ್ಲ ಇಡೀ ಜಗತ್ತು ಆತನ ಆತೋಟಲ್ಲಿ ಇದೆ ಅಂತ ನಾವು ಸರಿಯಾಗಿ ನಂಬಬೇಕು ಪ್ರಿಯರೇ. ಯಾಕೆಂದರೆ ಅನೇಕರಿಗೆ ಏನಾಗಿದೆ ಅಂದರೆ
ಕಷ್ಟಗಳು ಬರುವಾಗ ಜನರಲ್ಲಿ ಆಲೋಚನೆ, ದೇವರೆಲ್ಲಿದ್ದಾನೆ, ದೇವರು ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ದಾನಂತ ಭಾವಿಸ್ತಾರೆ. ಅದು ತಪ್ಪಾದ ಆಲೋಚನೆಯಾಗಿದೆ. ಆಗಿರುವಾಗ ಕಷ್ಟಗಳು ಬರುವುದು ನಾವು ನಿರೀಕ್ಷಿಸಬೇಕು. ಅದರ ನಂತರ ನಮಗೆ ಆನಂದ ಇದೆ. ಅದಕ್ಕೆ ಯಾಕೋಬನು ಇಸ್ರೇಲ್ ಮಕ್ಕಳಿಗೆ, ಇಸ್ರೇಲ್ 12 ಕುಲದವರಿಗೆ ಬರೆದ ಪತ್ರಿಕೆ, ಯಾಕೋಬನ ಪತ್ರಿಕೆ ನೋಡುತ್ತೇವೆ. ಅಲ್ಲಿ ದೇವರನ್ನು ಹಿಂಬಾಲಿಸುವಾಗ, ಅಲ್ಲಿ ಕಷ್ಟಗಳು ಬರುವಾಗ ಅದರ ಹಿಂದೆ ನಮಗೆ ಆನಂದ ಇದೆ ಅಂತ, ಅದು ದೇವರಿಂದ ಬಂದ ಅನುಗ್ರಹ ಅಂತ ಅಲ್ಲಿ ಯಾಕೋಬನು ತಿಳಿಸ್ತಾನೆ. 1 ಕೊರಿಂಥ 15:12 ಮತ್ತು 13 ವಾಕ್ಯ ಇಲ್ಲಿ ನಮ್ಮ ನಂಬಿಕೆ ಬಗ್ಗೆ ಇಲ್ಲಿ ಪೌಲನು ತಿಳಿಸುವಂಥದ್ದು. 1 ಕೊರಿಂಥ 10ನೇ ಅಧ್ಯಾಯ 12-13 ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನ್ನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಆದರೆ ದೇವರು ನಂಬಿಗಸ್ತನು. ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆಯನ್ನು ಆತ ನಿಮಗೆ ಬರಮಾಡುವುದಿಲ್ಲ. ಆದರೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯೊಂದಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ಮಾಡುತ್ತಾನೆ. ಇಲ್ಲಿ ಅಪೊಸ್ತಲ ಪೌಲನು ಕೊರಿಂಥದಲ್ಲಿರುವ ಭಕ್ತರಿಗೆ ಇಲ್ಲಿ ಬರೆದ ಪತ್ರಿಕೆ. ಇದು ಕ್ರೈಸ್ತರ ಎಚ್ಚರಿಕೆಗೆ ಪೌಲನು ಇಲ್ಲಿ ಇಸ್ರಾಯೇಲ್ ದೃಷ್ಟಾಂತವನ್ನು ತಿಳಿಸುವಂಥದ್ದು ನಾವು ನೋಡ್ತೇವೆ. ನಮ್ಗೆ ಗೊತ್ತುಂಟು, ಇಸ್ರಾಯೇಲ್ ಜನ 430 ವರ್ಷ ಅವರ ಐಗುಪ್ತದ ದಾಸತ್ವದಲ್ಲಿ ಇದ್ದರು. ಇಸ್ರಾಯೇಲ್ ಮಕ್ಕಳು ದೇವರಿಗೆ ಮೊರೆ ಇಡುವಾಗ ದೇವರು ಮೋಶೆಯನ್ನು ಆರೋನನ್ನು ಕಳಿಸಿದ್ದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಹಾಗಾಗಿ ನೋಡಿ, ದೇವರು ಹಲವಾರು ಅದ್ಭುತಗಳು ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಮಾಡಿದರು. ನಮಗೆ ಗೊತ್ತುಂಟು, ಪರಲೋಕದಿಂದ ದೇವದೂತರು ತಿನ್ನುವ ಮನ್ನ ನೋಡಿ ಇಸ್ರಾಯೇಲ್ ಮಕ್ಕಳು ದೇವರು ಕೊಟ್ಟರು. ನೋಡಿ, ಪರಲೋಕದಿಂದ ಸ್ವರ್ಗದಿಂದ ಲಾವಕ್ಕಿಗಳನ್ನು ದೇವರು ಕೊಟ್ಟರು. ಬಂಡೆಯಿಂದ ದೇವರು ಸಿಹಿಯಾದ ಅಂದರೆ ಒಳ್ಳೆಯ ಶುದ್ಧವಾದ ನೀರನ್ನು ಕೊಟ್ಟು, ಕೆಂಪು ಸಮುದ್ರ ವಿಭಾಗ ಮಾಡಿ ಒಣ ನೆಲ ಮಾಡಿ ದೇವರು ನಡೆಸಿದರು. 10 ಅದ್ಭುತಗಳು ದೇವರು ಮಾಡಿದರೂ ಕೂಡ ಅವರಿಗೆ ತೃಪ್ತಿ ಅಂತ ಇರಲಿಲ್ಲ. ಅನೇಕರು ಅಲ್ಲಿ ಗುಣಗುಟ್ಟಿದ್ರು. ಆದರೆ ಏನಾಯಿತು? ಗುಣಗುಟ್ಟಿದ್ರು. ಆದರೆ ದೇವರ ಕೋಪ ಅವನು ಇಳಿದು ಬಂದದ್ದು ನಾವು ನೋಡ್ತೇವೆ. ಪ್ರಿಯರೇ, ನಾವು ದೇವರ ಮಕ್ಕಳು ಆಗಿರುವಾಗ ಇಲ್ಲಿ ನಾವು ನಂಬಿಕೆ ಬಗ್ಗೆ ಅವನನ್ನು ತಿಳಿಸ್ತಾನೆ. ಅಂದರೆ ನಿಂತಿದ್ದೇನೆಂದು ನೆನೆಸುವನ್ನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ನೋಡಿ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ದೇವರು ಪ್ರತಿ ಕಷ್ಟಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾನೆ ಮತ್ತು ಒಂದು ಮಾರ್ಗವನ್ನು ದೇವರು ನೋಡಿ ನಮಗೆ ಮಾರ್ಗವನ್ನು ತೆರೆಯುತ್ತಾನೆ. ದೇವರ ವಾಕ್ಯ ಇರ್ತದೆ, ತಪ್ಪಿಸುವ ಮಾರ್ಗವನ್ನು ಕೂಡ ದೇವರು ತೆರೆಯುತ್ತಾನೆ. ದೇವರು ನಮಗೆ ಬೇಕಾದ ಒದಗಿಸ್ತಾನೆ. ಯಾಕೆ? ಆತನು ನಮ್ಮ ಬಲ, ಆತನು ನಮ್ಮ ನಂಬಿಕೆ ಮತ್ತು ಆತನು ನಮ್ಮ ಆಶ್ರಯವಾಗಿಲ್ಲ ನಾವು ತಿಳಿದುಕೊಳ್ಬೇಕು. ನೋಡಿ, ಬೈಬಲ್ ಹೇಳ್ತದೆ, ಯಾವಾಗಲೂ ನೋಡಿ ನಿಂತಿದ್ದೇನೆಂದು ನೋಡಿ ನಾವು ನೋಡಿ ದೇವರ ಕೃಪೆಯಲ್ಲಿ ನಮ್ಮ ಜೀವನ ನಡೆಯುವಂಥದ್ದು. ನಮ್ಮ ರಕ್ಷಣೆ ಹೇಗೆ ಆಯಿತು? ಅದು ದೇವರ ಕೃಪೆಯಿಂದ, ನಮ್ಮ ನಂಬಿಕೆಯಿಂದ ನಮ್ಮ ರಕ್ಷಣೆ ಆಯಿತು. ಅಲ್ಲದೆ ನಮ್ಮದು ಯಾವುದು ಕ್ರಿಯೆಗಳಿಂದ ನಮಗೆ ರಕ್ಷಣೆ ಸಿಗಲಿಲ್ಲ. ಅದಕ್ಕೆ ಯಾರಿಗೂ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ಹಾಗೆ ನೋಡಿ, ನಾವು ಪ್ರತಿ ದಿನ ನಾವು ದೇವರ ಕೃಪೆಯನ್ನು ನೆನೆಸಬೇಕು. ನಮ್ಮದಂತ ಏನಿಲ್ಲ. ಲೋಕದಲ್ಲಿ ಹುಟ್ಟಿ ಬರುವಾಗ ನಾವು ಏನನ್ನು ತೆಗೆದುಕೊಂಡು ಬರುವುದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ನಮಗೆ ತೃಪ್ತಿ ಇರಬೇಕು. ದೇವರು ಏನು ನಮಗೆ ಕೊಟ್ಟಿದ್ದಾನೆ ಅದರಲ್ಲಿ ನಮಗೆ ಸಂತೋಷ ಇರಬೇಕು. ಹಾಗಿರುವಾಗ ನೋಡಿ, ನಮ್ಮಲ್ಲಿ ನಾವು ಎಚ್ಚರ ಪಡಲಿಕ್ಕೆ ಏನಿಲ್ಲ. ನಾವು ಯಾವಾಗಲೂ ನೋಡಿ ದೇವರ ಮೇಲೆ ನಮ್ಮ ವಿಶ್ವಾಸ, ನಮ್ಮ ಭರವಸೆ ಇಡಬೇಕು. ನೋಡಿ, ಸಾಮಾನ್ಯವಾಗಿ ನೋಡಿ, ಇದು ಶೋಧನೆ ಅಂದರೆ ಈ ಲೋಕದಲ್ಲಿ ಬರುವ ನಮಗೆ ಕಷ್ಟಗಳ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವ ಶೋಧನೆಗಳು ಬೇರೆ ಯಾವ ನಿಮಗೆ ಸಂಭವಿಸಲಿಲ್ಲ. ಆದರೂ ದೇವರ ನಂಬಿಗಸ್ತನು. ನೋಡಿ, ಈ ದಿವಸಗಳಲ್ಲಿ ನೋಡಿ ಇಡೀ ಲೋಕದಲ್ಲಿ ಕಷ್ಟದ ಒಂದು ವಾತಾವರಣ ನಾವು ನೋಡ್ತೇವೆ. ನಾವು
ನೋಡ್ತೇವೆ ಕೊರೋನಾ ವೈರಸ್ನಿಂದ ಎಷ್ಟೋ ಜನರೀಗ ಮರಣ ಹೊಂದಿದ್ದಾರೆ. ಎಷ್ಟೋ ಜನ ನೋಡಿ ಈಗ ಲಾಕ್ಡೌನ್ ಆದದ್ರಿಂದ ಎಷ್ಟೋ ಜನರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಬೇರೆ ದೇವರಿಗೆಲ್ಲ ತಿಳಿದಿದೆ. ಯಾಕೆ ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ, ಆತನಿಗೆ ಬೇಕಾದ ಒದಗಿಸುವನಾಗಿದ್ದಾನೆ. ಕಷ್ಟದ ಸಮಯದಲ್ಲಿ ಕೂಡ ನಮ್ಮ ಸಂಗಡ ಆತನು ಇದ್ದಾನೆ. ನಮಗೆ ಬಲವನ್ನು, ನಮಗೆ ಚೈತನ್ಯವನ್ನು, ನಮಗೆ ಸಹಾಯವನ್ನು ಕೂಡ ಮಾಡುವನಾಗಿದ್ದಾನೆ. ಹಾಗಿರುವಾಗ ನೋಡಿ, ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ನಮಗೆ ಶೋಧನೆ ಬರ್ತದೆ. ಆದರೆ ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಒಂದಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ನಮಗೆ ತೋರಿಸ್ತಾರೆ. ಶೋಧನೆ ನಮಗೆಲ್ಲರಿಗೂ ಉಂಟು. ಯೇಸು ಲೋಕದಲ್ಲಿರುವಾಗ ಯೇಸುವಿಗೂ ಕೂಡ ಶೋಧನೆ ಬಂತು. ಆದರೆ ಯೇಸು ಆತನು ವಾಕ್ಯದ ಮೂಲಕ ಎದುರಿಸಿದನು. ಅದೇ ಪ್ರಕಾರ ನಾವು ದೇವರ ಜನರು, ದೇವರ ಮಕ್ಕಳು. ನಮಗೆ ಲೋಕದಲ್ಲಿ ಶೋಧನೆ ಇದೆ, ನಮಗೆ ಲೋಕದಲ್ಲಿ ಹಿಂಸೆ ಇದೆ. ಆದರೆ ನಾವು ದೇವರನ್ನು ನೋಡಬೇಕು. ನಾವು ಲೋಕವನ್ನು ನೋಡುವುದಲ್ಲ, ಲೋಕದಲ್ಲಿ ಬರುವ ಸಮಸ್ಯೆಗಳನ್ನು ನೋಡುವುದಲ್ಲ, ಸಮಸ್ಯೆಗಳನ್ನು ಬಗೆಹರಿಸುವ, ಸಮಸ್ಯೆಯನ್ನು ಬಿಡುಗಡೆ ಮಾಡುವ ಸರ್ವಶಕ್ತನಾದ ದೇವರನ್ನು ನೋಡುವುದಾದರೆ ಆತನು ನಂಬಿಗಸ್ತನಾಗಿ ನೋಡಿ ನಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ಆತನು ತೋರಿಸ್ತಾನೆ, ಸಹಾಯ ಮಾಡುತ್ತಾನೆ. ರೋಮಪುರ 8ನೇ ಅಧ್ಯಾಯ 28ನೇ ವಚನ ಹೇಳ್ತದೆ ನೋಡಿ, ಎಲ್ಲ ಒಳ್ಳೆಯದಕ್ಕಾಗಿ, ಅಂದರೆ ನಮಗೆ ಎಲ್ಲ ಒಳ್ಳೆಯದು ಆಗುತ್ತದೆ, ನಮಗೆ ಯಾವ ಕಷ್ಟಗಳು ಕೊರತೆಗಳು ಬರುವುದಿಲ್ಲ ಅರ್ಥವಲ್ಲ. ಅಲ್ಲಿ 28ನೇ ವಚನ ನೋಡ್ತಾದರೆ ಅಲ್ಲಿ ವಾಕ್ಯ ಇರ್ತದೆ. ಬೈಬಲ್ ನಾವು ತೆರೆಯುವ 8ನೇ ಅಧ್ಯಾಯ 28ನೇ ವಚನ ನೋಡಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತದೆ ನಾವು ಬಲ್ಲೆವು. ಹಲವಾರು ಸಾರಿ ನೋಡಿ ನಾವು ನಮ್ಮ ಆಲೋಚನೆ ಇರ್ತದೆ, ನಾವು ದೇವರ ಜನರು, ನಾವು ದೇವರ ಮಕ್ಕಳು. ಹಾಗಿರುವಾಗ ನಮಗೆಲ್ಲ ಒಳ್ಳೆಯದಾಗುತ್ತದೆ, ನಮಗೆಲ್ಲ ಒಳ್ಳೆಯದೇ ಆಗಬೇಕು ಅಂತ ನಮ್ಮ ಆಲೋಚನೆ ಇರ್ಬೋದು. ಆದರೆ ಬೈಬಲ್ ಹಾಗೆ ಕಾಣಿಸೋದಿಲ್ಲ ನೋಡಿ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು, ಕೊರತೆಗಳು ನೋಡಿ ದೇವರ ಉದ್ದೇಶ ಇರ್ತದೆ. ಅದಕ್ಕಾಗಿ ಎಲ್ಲ ನಮಗೆ ಒಳ್ಳೆಯದು ಆಗುತ್ತದೆ ಅಂತ ಬೈಬಲ್ ನಮಗೆ ಎಲ್ಲ ಕಷ್ಟಗಳಿಂದ ದೇವರು ನಮಗೆ ತಪ್ಪಿಸ್ತಾನೆ. ಅದು ಬೈಬಲ್ ನಮಗೆ ಕಲಿಸ್ತದೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಅದೇ ಪ್ರಕಾರ ಅಪೊಸ್ತಲರ ಕಾರ್ಯ 14ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡಿ, ಪೌಲನ 2ನೇ ಸುವಾರ್ತೆಯ ಪ್ರಯಾಣದಲ್ಲಿ ಆದ ಹಿಂಸೆ ನಮಗೆ ಗೊತ್ತಿದೆ ನೋಡಿ. ಪೌಲನಿಗೆ ಏನಾಯಿತು, ಪೌಲನನ್ನು ನೋಡಿ ಅಲ್ಲಿ ಅವನ ಮೇಲೆ ಕಲ್ಲು ಎಸೆದರು ನಾವು ನೋಡ್ತೇವೆ. ಅನ್ಯರನ್ನು ಪ್ರೇರೇಪಿಸಿ ಯೆಹೂದ್ಯರು ಪೌಲನ ಮೇಲೆ ಕಲ್ಲು ಎಸೆದರು 2ನೇ ಸುವಾರ್ತೆ ಪ್ರಯಾಣದಲ್ಲಿ. ಆಗಿರುವಾಗ ನೋಡಿ ಆತನ ಮೇಲೆ ಕಲ್ಲು ಎಸೆದರು, ಆತನನ್ನು ಅಲ್ಲಿ ಹೊರಗೆ ಹಾಕಿದರು. ದೇಹದಲ್ಲಿ ಆತನಿಗೆ ರಕ್ತ ಸೋರ್ತಿತ್ತು. ನಿಜವಾಗಿ ಅವನು ಸತ್ತಿರಬಹುದು ಅಂತ ನನ್ನ ಆಲೋಚನೆ. ಆದರೆ ಅವನ ಸೇವೆ ಮುಗಿಯಲಿಲ್ಲ ಕಾರಣವಾದ್ದರಿಂದ ನೋಡಿ ಆತನು ಆ ಹಿಂಸೆಯ ಸಮಯದಲ್ಲಿ ಅವನ ದೇಹದಲ್ಲಿ ಅಷ್ಟು ನೋವಿದೆ. ಹಿಂಸೆಯ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಆತನು ಬಲಪಡಿಸಿದಂದರೆ ನಾವು ಬಹು ಸಂಕಟವನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂದು ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವನು ಎಚ್ಚರಿಸಿದನು. ಬೇರೆ ನಾವು ತಿಳಿದುಕೊಳ್ಬೇಕು, ದೇವರ ರಾಜ್ಯಕ್ಕೆ ಹೋಗುವ ತನಕ ದೇವರ ಮಕ್ಕಳಾದ ನಮಗೆ ಲೋಕದಲ್ಲಿ ಹಿಂಸೆ ಇದೆ. ಆದರೆ ಹಿಂಸೆ ಮಧ್ಯದಲ್ಲಿ ಪ್ರಿಯರೇ ದೇವರ ಸಹಾಯ ಯಾವಾಗಲಿದೆ, ನೀವು ಅದನ್ನು ಮರೆತು ಬಿಡಬಾರದು. ಯಾಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಆಗಿರುವಾಗ ನಮಗೆ ಎಲ್ಲ ಒಳ್ಳೆಯದಾಗಬೇಕು, ಎಲ್ಲ ಒಳ್ಳೆಯದು ನಮಗೆ ಸಿಗಬೇಕಂತಲ್ಲ. ನಾವು ಕಷ್ಟಗಳು ಬರುವಾಗ ಅದನ್ನು ನಿರೀಕ್ಷಿಸಬೇಕು. ಅದರ ಹಿಂದೆ ನನ್ನ ಮೆಸ್ಸಿಗೆ, ಅದರ ಹಿಂದೆ ನಮಗೆ ಆಶೀರ್ವಾದ ಇದೆ, ಅದರ ಹಿಂದೆ ನಮಗೆ ಸಂತೋಷ ಇದೆ ಅವನು ಹೇಳ್ತಾನೆ. ಆಗಿರುವಾಗ ದೇವರು ನಮಗೆ ಈ ವಾಕ್ಯ ಕೊಟ್ಟಿದ್ದಾನೆ. ದೇವರ ಜನರು ಲೋಕದಲ್ಲಿ ಬಲವಾದ ನಮಗೆ ಒತ್ತಡ ಬರುವಾಗ ಅದು ಹೇಗೆ ಜಯಿಸುವುದು ಪ್ರಿಯರೇ, ನಮ್ಮ ನಂಬಿಕೆಯಿಂದ. ನಮ್ಮ ನಂಬಿಕೆ ಬಿಡಬಾರ್ದು. ಕಷ್ಟಗಳು ಬಂತಂತ ನಾವು ದೇವರನ್ನು ಗುಣಗುಟ್ಟುವುದಲ್ಲ, ನಾವು ದೇವರಿಂದ ದೂರ ಹೋಗುವುದಲ್ಲ, ನಾವು ಚಿಂತೆಯಲ್ಲಿ ಮುಳುಗುವುದಲ್ಲ, ನಾವು ನಿರಾಶೆಯಲ್ಲಿ ಇರುವುದಲ್ಲ, ನಾವು ಕಣ್ಣೀರು ಇರುವುದಲ್ಲ. ನಾವು ದೇವರ ಸನ್ನಿಧಾನಕ್ಕೆ ಹೋಗಿ
ಆತನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಂಡು ಆತನಲ್ಲಿ ನಮ್ಮ ನಿರೀಕ್ಷೆ ಇಟ್ಟು ನಮ್ಮ ನಂಬಿಕೆ ಇಟ್ಟು ಪ್ರಾರ್ಥಿಸಬೇಕು ಮತ್ತು ಆತನ ಚಿತ್ತದ ಪ್ರಕಾರ ನಾವು ನಡೆಯಬೇಕು. ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇವರು ನಮ್ಮ ಜೀವನದಲ್ಲಿ ನನ್ನ ಕಾರ್ಯಗಳು ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಕಾಪಾಡಲಿ. ಪ್ರಾರ್ಥಿಸ್ತೇನೆ. ಪ್ರೀತಿಯ ತಂದೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರಿಗೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಲೋಕದಲ್ಲಿ ದೇವರೇ, ಇಡೀ ವಿಶ್ವದಲ್ಲಿ ಕರ್ತನೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನರು ಮರಣ ಹೊಂದುತ್ತಾ ಇದ್ದಾರೆ ಕರ್ತನೆ. ದೇವರೇ, ನಿಮ್ಮ ಮಕ್ಕಳಾದ ನಿಮ್ಮ ಭಕ್ತರನ್ನು ಕಾಪಾಡು. ನಿಮ್ಮ ಭಕ್ತರಿಗೆ ಬೇಕಾದ ಎಲ್ಲರಿಗೂ ಆರೋಗ್ಯವನ್ನು, ಅವರಿಗೆ ಬೇಕಾದ ನಿಮ್ಮ ಆತ್ಮನ ಬಲವನ್ನು, ಭದ್ರತೆಯನ್ನು ಕೊಡು ಕರ್ತನೆ. ಈ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡು ಕರ್ತನೆ. ನಿಮ್ಮ ಮಕ್ಕಳ ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ, ಆತ್ಮಿಕ ಜೀವನ ಕೊಡು. ವಾಕ್ಯಕ್ಕೆ ನಾವೆಲ್ಲರೂ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ಈ ವಾಕ್ಯ ಕೇಳಿಲ್ಲ ನನ್ನ ಮಕ್ಕಳನ್ನು ಆಶೀರ್ವಿಸಿ ಬಲಪಡಿಸು. ಯಾರು ಅನಾರೋಗ್ಯದಲ್ಲಿದ್ದರೆ ಗುಣಪಡಿಸು. ಯಾರ ಕಷ್ಟದಲ್ಲಿರುವವರಿಗೆ ಬಿಡುಗಡೆ ಕೊಡು. ಯಾರೆಲ್ಲ ಕರ್ತನೆ ಸಮಸ್ಯೆಯಲ್ಲಿ ಕರ್ತನ ಕೊರತೆಯಲ್ಲಿದ್ದಾರೆ ಅವರಿಗೆ ಬೇಕಾದ ಒದಗಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸ್ತೇನೆ. ಪರಿಶುದ್ಧ ದೇವರೇ, ಆಮೆನ್. ದೇವರನ್ನು ಆಶೀರ್ವದಿಸಿ.